ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಯಾವ ತರಕಾರಿಗಳಲ್ಲಿ ಹೆಚ್ಚು ವಿಟಮಿನ್ಸ್ ಇರುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಪಾಲಕ್ ಸೊಪ್ಪು, ಆಪ್ಷನ್ ಸಿ ಬೆಂಡೆಕಾಯಿ, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು. ಹೆಚ್ಚು ಚಹಾ ಅಥವಾ ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಅಸಿಡಿಟಿ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರಾಹೀನತೆ, ಆಪ್ಷನ್ ಬಿ ಅಸಿಡಿಟಿ ಮತ್ತು ಆಪ್ಷನ್ ಡಿ ಹೃದಯ ಸಮಸ್ಯೆ. ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. ನಿಯಮಿತವಾಗಿ ಯಾವುದನ್ನು ಸೇವಿಸುವುದರಿಂದ ಮುಖದ ಅಂದ ಹೆಚ್ಚಾಗುತ್ತದೆ? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಪನೀರ್, ಆಪ್ಷನ್ ಸಿ ಮಾಂಸ, ಆಪ್ಷನ್ ಡಿ ಒಣದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಮತ್ತು ಆಪ್ಷನ್ ಡಿ ಒಣದ್ರಾಕ್ಷಿ. ಉಸಿರಾಟದ ತೊಂದರೆಗಳಿಗೆ ಯಾವ ಆಹಾರ ಒಳ್ಳೆಯದು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ಮತ್ತು ಆಪ್ಷನ್ ಸಿ ಶುಂಠಿ. ಭಾರತೀಯರಿಗೆ ಯಾವ ದೇಶದ ವೀಸಾ ಉಚಿತ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಗ್ರೆನಾಡಾ. ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಶ್ರೀಲಂಕಾ ಮತ್ತು ಆಪ್ಷನ್ ಡಿ ಗ್ರೆನಾಡಾ. ಕೋಳಿಯ ಯಾವ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿದೆ? ಆಪ್ಷನ್ ಎ ಕುತ್ತಿಗೆ, ಆಪ್ಷನ್ ಬಿ ತೊಡೆ, ಆಪ್ಷನ್ ಸಿ ತಲೆ, ಆಪ್ಷನ್ ಡಿ ರೆಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆ. ಯಾವ ಪಾತ್ರೆಯ ನೀರು ಕುಡಿಯುವುದರಿಂದ ಹೃದಯ ಸಮಸ್ಯೆಗಳು ಬರುವುದಿಲ್ಲ? ಆಪ್ಷನ್ ಎ ಮಣ್ಣಿನ ಪಾತ್ರೆ, ಆಪ್ಷನ್ ಬಿ ಸ್ಟೀಲ್ ಪಾತ್ರೆ, ಆಪ್ಷನ್ ಸಿ ಗಾಜಿನ ಪಾತ್ರೆ, ಆಪ್ಷನ್ ಡಿ ಫಿಲ್ಟರ್ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮಣ್ಣಿನ ಪಾತ್ರೆ. ಬಾಯಿಯ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ತಿಂದರೆ ಉತ್ತಮ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ತುಳಸಿ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಚ್ಯೂಯಿಂಗಮ್. ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿ. ಪುರುಷರು ಏನು ಮಾಡುವುದರಿಂದ ಅವರಲ್ಲಿ 100ನೇ ಬಲ ಬರುತ್ತದೆ? ಆಪ್ಷನ್ ಎ ವೀರ್ಯ ಸಂಸ್ಕರಣೆ, ಆಪ್ಷನ್ ಬಿ ವ್ಯಾಯಾಮ, ಆಪ್ಷನ್ ಸಿ ಹೆಚ್ಚು ನಿದ್ದೆ, ಆಪ್ಷನ್ ಡಿ ಹೆಚ್ಚು ಆಹಾರ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ವೀರ್ಯ ಸಂಸ್ಕರಣೆ. KFC ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಗಳಾಗಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ. ಶಾಸ್ತ್ರಗಳ ಪ್ರಕಾರ ಕುಬೇರನ ಅಚ್ಚುಮೆಚ್ಚಿನ ರಾಡಿಕ್ಸ್ ನಂಬರ್ ಯಾವುದು? ಆಪ್ಷನ್ ಎ 5, ಆಪ್ಷನ್ ಬಿ 7, ಆಪ್ಷನ್ ಸಿ 10, ಆಪ್ಷನ್ ಡಿ 1.
ಸರಿಯಾದ ಉತ್ತರ ಆಪ್ಷನ್ ಬಿ 7. ಮಧುಮೇಹಿಗಳು ಆಲ್ಕೋಹಾಲ್ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಲಿವರ್ ಹಾನಿ, ಆಪ್ಷನ್ ಬಿ ಮೆದುಳು ಹಾನಿ, ಆಪ್ಷನ್ ಸಿ ತೂಕ ಹೆಚ್ಚು, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ಹಾನಿ, ಆಪ್ಷನ್ ಸಿ ತೂಕ ಹೆಚ್ಚು ಮತ್ತು ಆಪ್ಷನ್ ಡಿ ಹೃದಯ ಸಮಸ್ಯೆ. ಭಾರತದ ಕಲ್ಲಿದ್ದಲಿನ ರಾಜಧಾನಿ ಯಾವುದು? ಆಪ್ಷನ್ ಎ ರಾಯಪುರ, ಆಪ್ಷನ್ ಬಿ ದುರ್ಗಾಪುರ, ಆಪ್ಷನ್ ಸಿ ಧನಾಬಾದ್, ಆಪ್ಷನ್ ಬಿ ಭಿಲಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಧನಾಬಾದ್. ಯಾವ ಬ್ಯಾಂಕಿನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ? ಆಪ್ಷನ್ ಎ ಕೆನರಾ ಬ್ಯಾಂಕ್, ಆಪ್ಷನ್ ಬಿ HDFC ಬ್ಯಾಂಕ್, ಆಪ್ಷನ್ ಸಿ ICICI ಬ್ಯಾಂಕ್, ಆಪ್ಷನ್ ಡಿ ದೇನಾ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಡಿ ದೇನಾ ಬ್ಯಾಂಕ್. ಇವುಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ರೆಫ್ರಿಜರೇಟರ್ನ ವಾಸನೆಯನ್ನು ತೊಡೆದುಹಾಕಲು ಯಾವುದು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ನಿಂಬೆ ಸಿಪ್ಪೆ, ಆಪ್ಷನ್ ಬಿ ಬಾಳೆ ಸಿಪ್ಪೆ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಕರ್ಪೂರ. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ಸಿಪ್ಪೆ. ಯಾವ ಮಸಾಲಾ ಪದಾರ್ಥವನ್ನು ಫ್ರಿಡ್ಜ್ನಲ್ಲಿ ಇಟ್ಟರೆ ಅದರ ವಾಸನೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಲವಂಗ, ಆಪ್ಷನ್ ಬಿ ಕಾಳು ಮೆಣಸು ಪುಡಿ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು. ದೇಹದಲ್ಲಿ ಕಡಿಮೆ ರಕ್ತ ಇರುವವರು ಯಾವುದನ್ನು ಸೇವಿಸಿದರೆ ರಕ್ತ ಹೆಚ್ಚುತ್ತದೆ? ಆಪ್ಷನ್ ಎ ಎಳ್ಳು ಜ್ಯೂಸ್, ಆಪ್ಷನ್ ಬಿ ಒಣ ದ್ರಾಕ್ಷಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ ಒಣ ದ್ರಾಕ್ಷಿ, ಆಪ್ಷನ್ ಸಿ ಬೀಟ್ರೂಟ್ ಮತ್ತು ಆಪ್ಷನ್ ಡಿ ಖರ್ಜೂರ. ಗಂಡಸರು ಪರ್ಸ್ನಲ್ಲಿ ಏನನ್ನು ಇಟ್ಟುಕೊಂಡರೆ ಧನಲಾಭವಾಗುತ್ತದೆ? ಆಪ್ಷನ್ ಎ ದೇವರ ಫೋಟೋ, ಆಪ್ಷನ್ ಬಿ ಅಕ್ಕಿ ಕಾಳು, ಆಪ್ಷನ್ ಸಿ ನವಿಲುಗರಿ, ಆಪ್ಷನ್ ಡಿ ಸಾಸಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ಕಾಳು ಮತ್ತು ಆಪ್ಷನ್ ಸಿ ನವಿಲುಗರಿ. ಭಾರತದಲ್ಲಿ ಅತಿ ಹೆಚ್ಚು ಹಲಸಿನ ಹಣ್ಣನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.